20 ವರ್ಷ 300 ಚಿತ್ರಗಳು, ಸಾಧನೆಯ ಶಿಖರ ಮಾಧವಿ. ಇದು ಹುಡುಗಾಟದ ವಿಷಯವಲ್ಲ. 20 ವರ್ಷಗಳಲ್ಲಿ 300 ಚಿತ್ರಗಳಲ್ಲಿ ನಟಿಸುವುದೆಂದರೆ ಸಾಮಾನ್ಯದ ಮಾತ. ಸರಾಸರಿ ವರ್ಷವೊಂದಕ್ಕೆ 15 ಚಿತ್ರಗಳ ಲೆಕ್ಕ. ಈ ಅಸಾಮಾನ್ಯ ಸಾಧನೆ ಮಾಡಿರುವವರು ಚಿಗರೆಗಣ್ಣಿನ ಚೆಲುವೆ ಮಾಧವಿ ಉರ್ಫ್ ಕನಕ ವಿಜಯಲಕ್ಷ್ಮಿ. ಹೌದು, ಚಿತ್ರರಂಗಕ್ಕೆ ಕಾಲಿಡುವ ಮೊದಲು ಈಕೆಯನ್ನು ಜನ ಗುರುತಿಸ್ತಾ ಇದ್ದದ್ದು ಕನಕ ವಿಜಯಲಕ್ಷ್ಮಿ ಹೆಸರಿನಲ್ಲೇ. ಇಂಥ ಪಂಚಭಾಷಾ ತಾರೆ ಮಾಧವಿ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದು 1981ರಲ್ಲಿ. ರೇಣುಕಾ ಶರ್ಮಾ ನಿರ್ದೇಶನದ ಅನುಪಮಾ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶ ಪಡೆದ ಮಾಧವಿ ಮತ್ತೆ ಹಿಂತಿರುಗಿ ನೋಡುವ ಪ್ರಮೇಯವೇ ಬರಲಿಲ್ಲ. ಗರುಡರೇಖೆ, ಕೈದಿ, ಒಂದೇ ಗುರಿ, ಚಾಣಕ್ಯ, ಅಮರಜ್ಯೋತಿ, ಶ್ರುತಿ ಸೇರಿದಾಗ, ಅನುರಾಗ ಅರಳಿತು, ಹಾಲು ಜೇನು, ಭಾಗ್ಯದ ಲಕ್ಷ್ಮಿ ಬಾರಮ್ಮ, ಆಕಸ್ಮಿಕ, ಜೀವನ ಚೈತ್ರ ಮೊದಲಾದ ಚಿತ್ರಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡರು. ಹಾಗೆ ನೋಡಿದರೆ 1980ರಿಂದ 1990ರ ದಶಕದ ಅವಧಿಯನ್ನು ಮಾಧವಿ ಎರಾ ಎನ್ನಬಹುದೇನೋ. 1962ರಲ್ಲಿ ಜನಿಸಿದ ಮಾಧವಿಗೆ ಈಗ 63 ವರ್ಷ ವಯಸ್ಸು. ಆಂಧ್ರಪ್ರದೇಶದ ವೇಲುಪುಚರ್ಲಾ ಎಂಬ ಹಳ್ಳಿಯಲ್ಲಿ ಜನಿಸಿದ ಮಾಧವಿ ಗೋವಿಂದಸ್ವಾಮಿ ಮತ್ತು ಶಶಿರೇಖಾ ದಂಪತಿಗಳ ಪುತ್ರಿ. ಒಬ್ಬ ಸೋದರ ಧನಂಜಯ, ಸೋದರಿ ಕೀರ್ತಿ ಕುಮಾರಿ. ಭರತನಾಟ್ಯ ಪ್ರವೀಣೆಯಾಗಿರುವ ಮಾಧವಿ ಈವರೆಗೆ ಸಾವಿರಾರು ನೃತ್ಯ ಪ್ರದರ್ಶನಗಳನ್ನು ದೇಶಾದ್ಯಂತ ನೀಡಿ ಖ್ಯಾತರಾಗಿದ್ದಾರೆ. 1996ರಲ್ಲಿ ಸ್ಪಿರಿಚುವಲ್ ಟೀಚರ್ ಸ್ವಾಮಿರಾಮ ಅವರ ಶಿಷ್ಯ ರಾಲ್ಫ್ ಶರ್ಮಾ ಜೊತೆ ವಿವಾಹ. ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ, ಮಾಧವಿಗೆ 3 ಮಂದಿ ಹೆಣ್ಣು ಮಕ್ಕಳಿದ್ದಾರೆ. ಈ ಮೂವರು ಈಗ ನ್ಯೂ ಜೆರ್ಸಿಯಲ್ಲಿದ್ದಾರೆ. ರಾಜ್ಕುಮಾರ್ ಜೊತೆ ನಟಿಸಿದ ಚಿತ್ರಗಳೆಲ್ಲ ಸೂಪರ್ ಹಿಟ್. ಹಾಲು ಜೇನು, ಭಾಗ್ಯದ ಲಕ್ಷ್ಮಿ ಬಾರಮ್ಮ, ಆಕಸ್ಮಿಕ, ಜೀವನ ಚೈತ್ರ. ಕೆಎಸ್ಎಲ್ ಸ್ವಾಮಿ ನಿರ್ದೇಶನದ ಮಲೆಯ ಮಾರುತ ಚಿತ್ರದಲ್ಲಿ ವಿಷ್ಣುವರ್ಧನ್ ಜೊತೆ ನಟಿಸಿದ ಮಾಧವಿ ಪ್ರಪ್ರಥಮ ಬಾರಿಗೆ ತಮ್ಮ ಪಾತ್ರಕ್ಕೆ ತಾವೇ ಕಂಠದಾನ ಮಾಡಿದರು. ವಿವಾಹ ನಂತರ ಅಂದರೆ 1997ರಲ್ಲಿ ಶ್ರೀಮತಿ ಚಿತ್ರದಲ್ಲಿ ನಟಿಸಿದ್ದೇ ಕೊನೆ. ಬಣ್ಣದ ಬದುಕಿಗೆ ವಿದಾಯ ಹೇಳಿ ಅಪ್ಪಟ ಗೃಹಿಣಿಯಾಗಿ ಮುಂದುವರೆದರು.